ಗೀಳ್ ತಳಿಯ ಎತ್ತುಗಳನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದ ಬುಲೆರೋ ವಾಹನ ಅಂಕೋಲಾ ತಾಲೂಕಿನ ಗುಂಡ್ಪಾಡದ ಮಂಗನಕಾನದ ಬಳಿ ಪಲ್ಟಿಯಾಗಿದ್ದು ಮಂಡಕ್ಕಿ ಚೀಲಗಳ ನಡುವೆ ಅಕ್ರಮ ಜಾನುವಾರುಗಳ ಸಾಗಾಣಿಕೆ ಬೆಳಕಿಗೆ ಬಂದಿದೆ. ಬುಲೆರೋ ವಾಹನದಲ್ಲಿ ಮಂಡಕ್ಕಿ ಚೀಲಗಳ ಹಿಂಬದಿಗೆ ಹಿಂಸಾತ್ಮಕ ರೀತಿಯಲ್ಲಿ ಎತ್ತುಗಳನ್ನು ಸಾಗಿಸಲಾಗುತ್ತಿತ್ತು. ಬುಲೆರೋ ವಾಹನ ಮಂಗನಕಾನ ಬಳಿ ಅಪಘಾತಕ್ಕೀಡಾಗಿ ರಸ್ತೆಯ ಪಕ್ಕಕ್ಕೆ ಸರಿದು ನಿಂತಾಗ ಸಹಾಯಕ್ಕೆ ಬಂದ ಸ್ಥಳೀಯರಿಗೆ ಮಂಡಕ್ಕಿ ತುಂಬಿದ ವಾಹನ ಭಾರವಾಗಿರುವ ಬಗ್ಗೆ ಸಂಶಯ ಮೂಡಿದ್ದು, ಒಳಗಡೆ ಶಬ್ದ ಬರುತ್ತಿರುವುದರಿಂದ ಪರಿಶೀಲನೆ ನಡೆಸಿದಾಗ 2 ಹೋರಿಗಳು ಸಾಗಿಸುತ್ತಿರುವುದು ಕಂಡುಬಂದಿದೆ. ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಪಿಎಸ್ಐ ಗುರುನಾಥ್ ಹಾದಿಮನಿ ಸ್ಥಳಕ್ಕೆ ಭೇಟಿ ನೀಡಿ ವಾಹನ ಮತ್ತು ಆರೋಪಿತರನ್ನ ವಶಕ್ಕೆ ಪಡೆದು ಹೋರಿಗಳನ್ನು ರಕ್ಷಣೆ ಮಾಡಿದ್ದಾರೆ. ಬೆಳಗಾವಿಯ ಕಿತ್ತೂರು ನಿವಾಸಿ ಅಪ್ಪಾಸಾಬ್ ಮತ್ತು ಬೈಲೊಂಗ್ನ ನಿವಾಸಿ ಸಚಿನ್ ಗಡ್ಡೆ ಬಂಧಿತ ಆರೋಪಿಗಳಾಗಿದ್ದು, ವಶಪಡಿಸಿಕೊಂಡ ಗಿರ್ ತಳಿಯ ಹೋರಿಗಳು ಪ್ರತಿ ಹೋರಿ 1 ಟನ್ಗಿಂತ ಹೆಚ್ಚಿನ ತೂಕ ಹೊಂದಿವೆ. ವಯಸ್ಸಾಗಿರುವ ಈ ಹೋರಿಗಳನ್ನ ಕಸಾಯಿಖಾನೆಗೆ ಮಾರಾಟ ಮಾಡಲು ಹಿಂಸಾತ್ಮಕವಾಗಿ ಸಾಗಿಸಲಾಗಿತ್ತು ಎನ್ನಲಾಗಿದೆ. ಭಾರಿ ಗಾತ್ರದ ಹೋರಿಗಳನ್ನ ಕಿರಣ್ ನಾಯ್ಕ್, ಹನುಮಟ್ಟ, ಬುಲ್ಲಿ ಸೇರಿದಂತೆ ಗೋಪ್ರೇಮಿಗಳು ಹಾಗೂ ಕೆಲವು ಸ್ಥಳೀಯ ಯುವಕರು ಪೊಲೀಸರ ಸಹಕಾರದಲ್ಲಿ ರಕ್ಷಣೆ ಮಾಡಿದ್ದಾರೆ. ಪಶು ವೈದ್ಯಕೀಯ ಸಂಚಾರಿ ಆಂಬ್ಯುಲೆನ್ಸ್ ವೈದ್ಯರು ಹಾಗೂ ಸಿಬ್ಬಂದಿಗಳು ಗಾಯಗೊಂಡ ಹೋರಿಗಳಿಗೆ ಉಪಚರಿಸಿ ಔಷಧಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆದ ಶಾಸಕ ಸತೀಶ್ ಸೈಲ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಹೋರಿಗಳಿಗೆ ಆಹಾರ ನೀಡಿ ಗಾಯಗೊಂಡ ಹೋರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಆರೈಕೆ ಮಾಡುವಂತೆ ಸೂಚಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.